ಬೇಜಾರಾಗ್ತೈತೆ ಮಗ. ಯಾವ್ದಾದ್ರು ಸಿನಿಮಾ ಹೋಗೋಣ ಅನಿಸ್ತೈತೆ. ನಾನು ನಿನ್ನ ಮೊನ್ನೆನೇ ಕರೆದೆ, ಬಾರಪ್ಪ ಸಿನಿಮಾ ಹೋಗ್ತಾಯಿದ್ವಿ, ಬಾ ಫಿಲಮ್ ಹೋಗೋಣ ಅಂದೆ. ನೀನು ಬರಲ್ಲ 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 ಅಂದೆ. ನೀವು ಹೋಗೋಣ ಅಂತ ಇದೆಯಾ? ನೀನು ಮೊನ್ನೆ ಕರೆದಿದ್ದು ಯಾರೋ ಕರೆದಲ್ಲಪ್ಪ ಅವರು ಮೊನ್ನೆ. ಏನೋ ತೀರ್ಥರೂಪ ಅವರಿಗೆ ಅಂತ ಕರೆದಲ್ಲ. ತೀರ್ಥರೂಪ ತಂದೆಯವರಿಗೆ, ತೀರ್ಥ ಅದು ಇದು ಅಲ್ಲ, ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಹೆಸರು. ಅದೇ ಸಿನಿಮಾ. ಆ ಥರ ಹೆಸರು ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಯಾರು ಹೇಳ್ತಾರೋ? ಏನಿರುತ್ತೆ ಅದರಲ್ಲಿ? ಒಂದು ಚಿಕ್ಕ ಸ್ಟೋರಿ ಇರ್ಬೋದು, ಅದು ದೊಡ್ಡದಾಗಿ ಹೇಳ್ತಿರ್ಬೋದು. ಆ ಥರ ಸಿನಿಮಾಗಳಿಗೆ ಯಾರು ಹೋಗ್ತಾರೆ ಇವಾಗ? ಅದೇ ನಾನು ನೋಡು, ಫಿಲಮ್ಗಳಂದರೆ ಹೆಂಗಿರಬೇಕು ಅಂದರೆ ನೋಡು, ಮೊನ್ನೆ ಬಂತು ನೋಡು ಕೋಸ್ಟ್ ಥರ ಫಿಲಮ್ಮು, ಮೊನ್ನೆ ಬಂತಲ್ಲಪ್ಪ ಇದು ತೆಲುಗು ಫಿಲಮ್ಮು. ಅದು ಫಿಲಮ್ ಅಂದರೆ ಹೆಂಗೆ ತೆಂಗೆಸಿ, ಅದು ಮೋಸ್ಟ್ಲೇನಲ್ಲ, ಅದು ಸಿನಿಮಾ ಅಂದರೆ ಒಡ್ಡಿ ಬಡ್ಡಿ ಸಿನಿಮಾ, ಅದು ಸಿನಿಮಾ. ನೀವು ಯಾವುದನ್ನ ಆಗಿನ ಕಾಲದಲ್ಲಿ ತೀರ್ಥರೂಪ ಅವ್ರಿಗೆ ಇವ್ರಿಗೆ ಅನ್ಕಂಡು ಆಗಿನ ಕಾಲದಲ್ಲಿ ಇದ್ದೀರಾ ನೀವಿನ್ನು. ಗುರು, ಸಿನಿಮಾ ಅಂದರೆ ಒಂದು ಹೊಸ್ತಾಗಿರ್ಬೇಕು, ಹುಡುಗಿ ಡಗ 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 ಅನಿಸ್ತಾ ಇರ್ಬೇಕು ಫಿಲಮಲ್ಲಿ, ಅದು ಸಿನಿಮಾ ಅಂದರೆ. ಇದೆಲ್ಲ ಯಾವ ಸಿನಿಮಾನ? ನಮ್ಮನ್ನ ನೋಡಿ ಬೇರೆ ಬೇರೆ ಲ್ಯಾಂಗ್ವೇಜ್ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಕಲಿಬೇಕು ಸಿನಿಮಾ ಅಂದರೆ ಏನಂತ. ಈ ಸಿನಿಮಾಗೆ ಇನ್ನು ಇಷ್ಟೊಂದು ಬಿಲ್ಡಪ್ ಕೊಡ್ತೀಯ. ಅದಕ್ಕೆ ನೋಡು, ಥಿಯೇಟ್ರ್ಗಳು ಫುಲ್ ಖಾಲಿ ಹೊಡಿತೈತೆ. ಯಾವ ಥಿಯೇಟ್ರ್ ನೋಡು, ಬುಕ್ ಮೈ ಶೋ ಮೊನ್ನೆ ಓಪನ್ ಮಾಡಿ ನೋಡಿದ್ರೆ ಜನನೇ ಇಲ್ಲ. ಅದೇ ಬುಕ್ ಮೈ ಶೋಲಿ 9.9 ರೈಟಿಂಗ್ಸ್ ಇರೋಂಥ ಸಿನಿಮಾ ಇದು. ಫಿಲಮ್ ಚೆನ್ನಾಗಿದ್ರೆ ನಾವು ಗೆಲ್ಲಿಸ್ತಾ ಇರಲ್ವಾ? ಫಿಲಮ್ ಚೆನ್ನಾಗಿಲ್ಲ, ಅದಕ್ಕೆ ನಾವು ಗೆಲ್ಲಿಸ್ತಲ್ಲ. ಅದೇ ನೋಡು, ನಮ್ಮ ಬೇರೆ ಬೇರೆ ಇಂಡಸ್ಟ್ರಿಯೆಲ್ಲ ಹೆಂಗೆ ಮಾಡ್ತಾರೆ, ಗಂಧ ಗಂಟು ಗುಡುಗು ಅನಿಸ್ತಾರಲ್ಲ ಅಂಥ ಸಿನಿಮಾ ನೋಡು, ಸಕ್ಕತ್ತಿಟ್ಟು. ಇಂಥ ಸಿನಿಮಾ ಎಲ್ಲ ಆಗಿನ ಕಾಲ ಸಿಟ್ಟು ಅಷ್ಟೇ. ಈಗಿನ ಕಾಲದ ಜನ್ರೇಷನ್ ತುಂಬ ಮುಂದುವರೆದಿದೆ ಮಗ. ಜನಗಳು ತುಂಬ ಮುಂದುವರೆದಿದ್ದಾರೆ, ನೋಡೋ ರೀತಿ ಬೇರೆ ಇದೆ. ಸಿನಿಮಾ ಚೆನ್ನಾಗಿರ್ಬೇಕು ಅಷ್ಟೇ. ನೋಡು, ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿ ಕಲಿಬೇಕು ಇಂಥ ಸಿನಿಮಾಗಳು ಮಾಡೋಕ್ಕೆ. ಅಲ್ಲ, ಫಿಲಮ್ ನೋಡಿಲ್ಲ ಮಾಡಿಲ್ಲ, ಇಷ್ಟೊಂದು ಮಾತಾಡ್ತಾ ಇದೆಯಲ್ಲ, ಒಂದು ಸಲ ಈ ಸಿನಿಮಾ ನೋಡಿ ನೀನು. ಸೂಪರಾಗಿದೆ ಕಣೋ ಸಿನಿಮಾ, ಮಾತ್ರ ಅದ್ಭುತವಾಗಿದೆ. ಅವ್ರು ಹೇಳಿರೋ ಕತೆ ನಿಜವಾಗ್ಲೂ ಎಲ್ಲರೂ ಇಷ್ಟ ಆಗುತ್ತೆ ಕತೆ. ಅಪ್ಪ, ನೀನು ಇಷ್ಟೆಲ್ಲ ಹೊಡಿಬಡಿ ಸಿನಿಮಾ ನೋಡಿದೆ ಆಯಿತು, ತೆಲುಗು ಫಿಲಮು ಅದು ಇದು ತಮಿಳ್ ತೆಲುಗು ಎಲ್ಲ ನೋಡ್ತಾ ಇದೆಯಾ, ಓಕೆ. ಇದೊಂದು ಸಲ ನೋಡು, ಮುಚ್ಚಪ್ಪ ಸಾಕು. ಏನೋ ಸೂಪರ್ ಆಗೈತಂತೆ, ಎಕ್ಸ್ಟ್ರಾರ್ಡಿನರಿ ಅಂತೆ. ನಿನಗೆ ಓವರಾಗಿ ಇದು ಮಾಡಿರೋ ಸಿನಿಮಾಗಳು ಇಷ್ಟ ಆಗುತ್ತೆ ಅಂತ ನಾನು ಏನಪ್ಪ ಮಾಡಲಿ? ಒಂದೇ ಒಂದು ಸಲ ಬಂದು ನೋಡು. ನಿಮ್ಮಂಥವ್ರು ಹೆಂಗೆ ಗೊತ್ತಾ, ಈ ಫಿಲಮ್ನ ಮಲಯಾಳಂ ರಿಲೀಸ್ ಮಾಡಿದರೆ ಸೂಪರ್ ಹಿಟ್ ಆಗ್ಬಿಡೋದು. ಕನ್ನಡದಲ್ಲಿ ರಿಲೀಸ್ ಅಲ್ವಾ, ಅದಕ್ಕೆ ಯಾರು ನೋಡ್ತಾರೆ ಅಷ್ಟೇ. ಹೌದಾ? ಸರಿ ಆಯ್ತಪ್ಪ, ಓಕೆ. ಏನೋ ನೀನು ಹೇಳ್ತಾ ಇದೆಯಾ ಅಂತ ಹೋಗೋಣ ಬಾ. ಅದು ಹೆಂಗೈತೆ ನೋಡ್ಬಿಡೋದು. ಫಿಲಮ್ ಚೆನ್ನಾಗಿದೆ ಅಂದರೆ ನೀನು ಒಪ್ಕೋಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಫಿಲಮ್ ಚೆನ್ನಾಗಿ ಮಾಡಲ್ಲ ಅಂತ. ಓಕೆನಾ? ಬಾ, ಆಯಿತು ಬಾ ಹೋಗೋಣ. ಆಯ್ತಲ್ಲ ಸಿನಿಮಾ? ಯಾಕೋ, ಏನಾಯ್ತು? ಬೇಜಾರಾಗಿದ್ಯಾ? ಹೊಯ್, ನೀನು ಇಷ್ಟೊಂದು ಎಮೋಷನ್ನ? ಯಪ್ಪ, ಇದೇ ಫಸ್ಟ್ ಟೈಮ್ ಅಪ್ಪ ನೋಡ್ತಾ ಇರೋದು ನಾ ಇಷ್ಟೊಂದು ಎಮೋಷನ್ನು. ತಪ್ಪಾಯ್ತು ಗುರು, ತಪ್ಪಾಯಿತು, ನಿಜವಾಗ್ಲೂ ತಪ್ಪಾಯಿತು. ಇಂಥ ಒಳ್ಳೆ ಸಿನಿಮಾ ನಿಜವಾಗ್ಲೂ ಮಿಸ್ ಮಾಡ್ಕೊಂಡ್ಬಿಡ್ತಾಯಿದ್ದೆ ಪಾ. ಲಾಸ್ಟಲ್ಲಿ ಆದರೂ ಯಾಕೋ ಎಲ್ಲ ಫ್ಯಾಮಿಲಿ ಒಂದಾಗಬೇಕು ಇತ್ತು ಅನಿಸುತ್ತೆ. ಡೈರೆಕ್ಟ್ರಿಗೆ ನಿಜವಾಗ್ಲೂ ಹ್ಯಾಟ್ಸಪ್ ಅಂತ ಹೇಳಬೇಕು. ಈ ಥರ ಸಿನಿಮಾ ಮಾಡಿದರೆ ಕನ್ನಡ ಇಂಡಸ್ಟ್ರಿ ಡಬ್ಬ ಫಿಲಮ್ ತೆಗಿಯರೆ ಹೋದ್ರು ಅಂದ್ಕೊಂಡೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ನನ್ನ ಕಲ್ಪನೆಗಳು ತಪ್ಪು. ಬರೀ ಹೊಡಿಬೇಡಿ ಸಿನಿಮಾ ನೋಡಿದ್ರೆ ಆಗೋಲ್ಲ, ಇಂಥ ಸಿನಿಮಾನ ಗೆಲ್ಲಿಸ್ಬೇಕಾಗುತ್ತೆ. ಹೌದು, ನೀನು ಹೇಳ್ತು ಕರೆಕ್ಟು. ನಾನು ನಿಜವಾಗ್ಲೂ ಇಂಥ ಸಿನಿಮಾ 10 ಸಲ ನೋಡೋದು ಬೇಜಾರಾಗಲ್ಲ. ಅದೇನಿಲ್ಲ, ಹೀರೋ ಹೊಸಬ ಅಲ್ಲ, ನಿಜವಾಗ್ಲೂ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು, ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಎಲ್ಲ ಇದೆ, ಬಟ್ ಏನಕ್ಕೆ ಓಡ್ತಾ ಇಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ. ನೋಡ್ದಾ ಬಂತಾ
ಇದು ಕನ್ನಡ ಸಿನಿಮಾ ಅಂದರೆ. ಹೌದು ಕಣ, ಅದರಲ್ಲಿ ಒಂದೊಂದು ಸಿನಿಮಾಗಳ ಹೆಸರು ಜನಕ್ಕೆ ತಲುಪೋದರ ನಮ್ಮ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಯಾರಿದ್ದಾರೋ ಅವರೆಲ್ಲ ಸಪೋರ್ಟ್ ಮಾಡಲ್ಲ. ಅದು ನಮ್ಮ ದೌರ್ಭಾಗ್ಯ. ಹೌದು, ಬೇರೆ ಲ್ಯಾಂಗ್ವೇಜ್ ನೋಡಿ ತುಂಬ ಇಷ್ಟಪಡ್ತೀವಿ. ನಮ್ಮ ಸಿನಿಮಾ ನಾವು ಕೆಲಸ, ಬಟ್ ಒಂದು ತೀರ್ಥ ರೂಪ ತಂದೆಯವರಿಗೆ ಅಂತ ಒಂದು ಒಳ್ಳೆ ಕಾಂಬಿನೇಷನ್ ಸಿನಿಮಾ ಇದು. ತುಂಬ ಇಷ್ಟ ಆಯಿತು. ಮೈ ಜುಮ್ ಅನ್ಸ್ಬಿಡ್ತು ಫಿಲಮ್ ನೋಡಿ. ಯಾಕೋ ನೀವು ಕರ್ಕೊಂಡೋಗಿ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದ್ದು ಸಿನಿಮಾ ಇದಾಗಿತ್ತು. ತುಂಬ ಇಷ್ಟ ಆಯಿತು. ದುಡ್ಡು ಕೊಟ್ಟಿದ್ದಕ್ಕೂ ಫುಲ್ ಬೀಜ ಕೊಟ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ನಮ್ಮಂಥವ್ರು ತುಂಬ ಜನ ಇರ್ತಾರೆ. ಬಟ್ ಇದನ್ನು ವೀಡಿಯೋ ಮಾಡ್ತೀನಿ ಗುರು, ಈ ಫಿಲಮ್ ಚೆನ್ನಾಗಿದೆ ಅಂತ. ಹೌದು, ಈ ಫಿಲಮ್ ಥರ ಒಂದು ಸಿನಿಮಾ ಕೊಟ್ಟರೆ ನಾವೇ ವೀಡಿಯೋ ಮಾಡಬೇಕು, ನಾವೇ ಹಾಕಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ಇಂಥ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆಲ್ಲಬೇಕು. ಬಾ, ನಾನು ನೀನು ಸೇರಿಕೊಂಡು ಒಂದು ವೀಡಿಯೋ ಮಾಡೋಣ. ಬಾ, ಸರಿ, ಒಟ್ಟಿಗೆ ಮಾಡೋಣ ಬಾ.